ಕಾದು ಕಾದು ಸಾಕಾಯ್ತ ಬಂಗಾರಿ. ಹೋಳಿಗೆ ತಿನ್ನ ಮಗ. ಪೇರೆಂಟ್ಸ್ ಅಂದ್ರೆ ಹಾಸ್ಟೆಲ್ ಪೇರೆಂಟ್ಸ್ ಮೀಟಿಂಗ್ ಅಂತ ಇವತ್ತು. ನಾವು ಪೇರೆಂಟ್ಸ್ ಮೀಟಿಂಗ್ ಅಂದ್ರೆ ಹೋಸಲ ಅನ್ಕೊಂಡಿದ್ವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನೆನ್ನೆ ಶ್ರೇಯು ಸ್ಕೂಲಿಗೆ ಹೋಗಿರೋದನ್ನ ಹಾಗೆ ತೋರಿಸ್ದೆ ಅಷ್ಟೇ, ಆದರೆ ವಿಡಿಯೋ ಇನ್ನೂ ಇತ್ತು. ಅಪ್ಪ ಅಂತೂ ಇಂತೂ ಬ್ರಹ್ಮಾವರ ಬಂದ್ವಿ ಅನ್ನೋ ಥರ ಆಗೋಯ್ತು. ಸುತ್ತಿ 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 ಸಾಕಾಗಿ ಹೋಯಿತು. ನಾನು ಶ್ರೇಯು ಒಳಗಿದ್ದಾನೆ ಅಂತ ನೋಡ್ತಾ ಇದ್ದೆ. ಶ್ರೇಯೂ ಬಂದು ನಮ್ಮನ್ನ ಕಾಯ್ತಾ ಇದ್ದ. ಲಗೇಜೆಲ್ಲ ಕೆಳಗಡೆ ತಂದು ಇಟ್ಕೊಂಡು ಕಾಯ್ತಾ ಇದ್ದ. ತುಂಬ ಜನ ಎಲ್ಲರೂ ನಮ್ಮ ಥರನೇ ಸುತ್ತಿನೇ ಬರ್ತಾಯಿದ್ರು. ಹಾಗಾಗಿ ಎಲ್ಲರೂ ಸ್ವಲ್ಪ ಲೇಟಾಗಿಯೇ ಬರ್ತಾಯಿದ್ರು. ತುಂಬ ಜನ ಎಲ್ಲ ಬೆಳಗ್ಗೆನೇ ಬಂದಿದ್ದರು. ಬೇರೆ ರೋಡಿಂದ ಬಂದವರೆಲ್ಲ ಅವರೆಲ್ಲ ಬಂದಿದ್ದರು. ತುಂಬ ಜನ ಕರ್ಕೊಂಡು ಹೋಗಿದ್ರು. ಆ ಥರನೂ ಆಗ್ತಾಯಿತ್ತು. ತುಂಬ ಜನ ಇದ್ದರೂ ಕೂಡ ನಾವು ಹೋದಾಗೂ. ಕಾದು ಕಾದು ಸಾಕಾಯ್ತ ಬಂಗಾರಿ. ನಾವ ತುಂಬಾ ದೂರದಿಂದ ಬಂದ್ವಿ ಮಗನೆ. ಸಾಕಾಗಿ ಹೋಯ್ತು ಇವತ್ತು. ರೀ ಚರಣ್, ಅಮ್ಮ ಫೋನ್ ಮಾಡ್ಬೇಕಂತೆ, ಮಾಡ್ತೀಯಾ? ಶ್ರೇಯನ್ನ ಕರ್ಕೊಂಡು ಹೊರಟ್ವಿ ನಾವು. ಅಲ್ಲಿ ಸೈನ್ ಹಾಕೋದು, ಆಮೇಲೆ ಆಫೀಸಲ್ಲಿ ಏನೋ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಆಮೇಲೆ ಶ್ರೇಯದು ಸ್ವಲ್ಪ ದುಡ್ಡು ಕೂಡ ಖರ್ಚಾಗಿತ್ತು. ನಾನು ಅದನ್ನೇ ಹೇಳ್ತಾ ಇದ್ದೆ, ಏನೇನಕ್ಕೆ ಖರ್ಚಾಗಿದೆ ಅಂತ ಕೇಳಿ ಅಂತ. ಅವರು ಟೀಚರ್ ಕೂಡ ಹೇಳ್ತಾಯಿದ್ರು, ಯಾಕೆ ಏನು ಖರ್ಚು ಮಾಡಿದ್ದಾನೆ ಕೇಳಿ ಅಂತ ಸುಮ್ಮನೆ ತಮಾಷೆಗೆ ಹೇಳ್ತಾಯಿದ್ರು. ನಮಗೆ ಹೊಸ ದಾರಿ ಆಗಿರೋದಕ್ಕೆ ನೆನ್ನೆ ದಾರಿನೇ ಸಾಗಲೇ ಇಲ್ಲ. ನೆನ್ನೆ ವಿಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಾಗಿರುತ್ತೆ. ಯಾವಾಗಾದರೂ ಹೋಗ್ತೀವಪ್ಪ, ಯಾವಾಗಾದರೂ ಮಗನ ನೋಡ್ತೀವಪ್ಪ ಅನ್ನೋ ಥರ ಆಗಿಬಿಟ್ಟಿತ್ತು. ಅಂತೂ ಇಂತೂ ಬಂದ್ವಿ. ಹಾಗೆ ಕರ್ಕೊಂಡು ಕೂಡ ಈಗ ಹೊರಟ್ವಿ. ಶ್ರೇಯುಗೆ ಎಲ್ಲ ಬಟ್ಟೆನ ತೊಗೊಂಡು ಬಾ ಅಂತ ಹೇಳಿದೆ. ಯಾಕಂದರೆ ತುಂಬ ದಿನ ರಜೆ ಇರೋದಕ್ಕೆ ಎಲ್ಲ ವಾಶ್ ಮಾಡಿ ಐರನ್ ಮಾಡಿ ಕೊಡೋದಕ್ಕಾಗುತ್ತೆ ಅಂತ. ಬಟ್ಟೆ ಅಂತೂ ಆ ಥರ ವಾಸನೆ ಆಗಿತ್ತು. ಸೂಟ್ ಕೇಸ್ ತೆಗಿತಿದ್ದಂಗೆ ಅಷ್ಟು ಕೆಟ್ಟದಾಗಿ ವಾಸನೆ ಬರ್ತಾಯಿತ್ತು. ಕರ್ಕೊಂಡು ಹೊರಟ್ವಿ. ಈಗ ಊಟ ಮಾಡಿಬಿಟ್ಟು ಹೊರಡೋದು. ಗೊಜ್ಜೆ ಆಗಿದೆ, ಹಸಿ ಹಾಂ ಹೆಂಗ್ ಮಣ್ಣ ಗೊತ್ತಿಲ್ಲ. ಒಳಗಡೆ ಒಂಥರ ಗೊತ್ತದ ಹೆಂಗಂತ ಧೂಳ್ ತರನಾ. ಎಲ್ಲ ವಾಶಿಗೆ ಹಾಕೋಣ. ಬಟ್ಟೆ ಎಷ್ಟು ತಗೋಬಂದಿದ್. ಬೆಡ್ಶೀಟ್ ಎಲ್ಲ ತಂದಿದ್ಯಾ ಮಗ? ಪಿಲ್ಲೋ ಕವರ್ ಎಲ್ಲ ತಂದಿದ್ಯಾ? ಇಲ್ಲ, ನಾನು ಹೇಳಿದ್ದೊಂದು ಬಿಟ್ಟು ಬಾಕಿ ಎಲ್ಲದನ್ನೂ ಮಾಡ್ಕೊಂಡು ಬಂದಿರ್ತಲ್ಲ. ಬೆಡ್ಶೀಟ್ ಈ ಸಲ ಕೊಟ್ಟು ಕಳಿಸ್ಬೇಕು ಬೇರೆ. ಅದೇ ಹೆಂಗ್ ಹೋಗೋದು ಅಂತ ತಲೆ ಓಡ್ತಾ ಇಲ್ಲ. ಆಗುಂಬೆ ಘಾಟಿ ಓಪನ್ ಆಗಿದೆಯೇನಂತ ನೋಡ್ತಾ ಇದ್ದಾರೆ. ಅದನ್ನೇ ಅದ್ರಲ್ಲಿ ತೋರಿಸ್ತಾ ಇಲ್ಲ ಕರೆಕ್ಟಾಗಿ. ನಾನು ನಮ್ಮನೆಯವ್ರಿಗೆ ಅಂದೆ, ಅಲ್ಲಿ ಹೋಟೆಲ್ ಅವ್ರದ್ದು ಫೋನ್ ನಂಬರ್ ಇಸ್ಕೊಳ್ಳಿ, ವಾಪಸ್ ಕೇಳಕ್ಕಾಗುತ್ತೆ ಅಂತ ಹೇಳಿ. ಎಲ್ಲರೂ ಪಾಪ ಪೇರೆಂಟ್ಸ್ ಅದೇ ಹೇಳ್ತಾ ಇದ್ರಂತ. ಇವ್ರು ಗಣೇಶ್ ಸರ್ ಹೇಳ್ತಾ ಇದ್ರು, ಎಲ್ಲರೂ ಬಂದವ್ರು ಅದೇ ಹೇಳ್ತಾ ಇದ್ರು. ಎಲ್ಲ 100 ಕಿಲೋಮೀಟರ್ ಸುತ್ತಾಸಿ ಬಂದಿದ್ದಾರೆ. ನಾವು ಹಿಂಗ್ ಬಂದಿದ್ವಿ. ಕೆಲವೊಬ್ರು ಹೆಂಗ್ ಬಂದಿದ್ದಾರೆ ಗೊತ್ತಾ? ಇದಕ್ಕೆ ಹೋಗಿ ಶೃಂಗೇರಿಗೆ ಹೋಗಿ ಬಂದಿದ್ದಾರೆ ಅಲ್ವಾ? ಗೊತ್ತಾಗದೆ ಅದು ಇನ್ನೂ ದೂರ ಆಗುತ್ತೆ. ಶೃಂಗೇರಿಗೆ ಹೋಗಿ ಬಂದಿದ್ದಾರಂತೆ. ನಮಗೆ ಹೆಂಗೋ ಅಲ್ಲಿ ಪಾಪ ಸರಿಯಾಗಿ ಹೇಳಿದ್ರು, ನಾವು ಶೃಂಗೇರಿಗೆ ಹೋಗ್ಲಿಲ್ಲ. ತುಂಬಾ ಸುತ್ತಾಗುತ್ತೆ ಅದೆಲ್ಲ ಅಲ್ವಾ?
ಅದು ಯಾವುದೋ ಒಂದು ಘಾಟಿ ಇದೆ. ನಾವು ಒಂದ್ಸಲ ಧರ್ಮಸ್ಥಳದಿಂದ ಅಲ್ಲಿ ಶೃಂಗೇರಿ ಮತ್ತೆ ಹೊರನಾಡು ಹೋಗಿದ್ವಿ. ಅಪ್ಪ ಘಾಟಿ ಸುತ್ತರದು ಬೆಳಗ್ಗೆ ಹೊರಟೋರು ಸಂಜೆ ತಲುಪಿದ್ವಿ. ಆ ತರ ಆಗಿತ್ತು. ಶ್ರೇಯು ಸಣ್ಣ ಮಾಡೋ, ಶ್ರೇಯದು ಅಲ್ಲಿ ಅವ್ರದ್ದು ಅಕೌಂಟಲ್ಲಿ ದುಡ್ಡು ಕಟ್ಸ್ಕೊಂತಾರೆ. 5,000 ಕಟ್ಟಿದೀವ. ಅದರಲ್ಲಿ ಅದು ಖರ್ಚಾಗಿ ಖರ್ಚಾಗಿಲ್ಲ. 500 ರೂಪಾಯಿ ಇದೆ ಅಲ್ಲ, ಈಗ ನಂದು 200 ರೂಪಾಯಿ ಖರ್ಚು. 2,500 ಖರ್ಚಾಗಿದೆ. 5 ರೂಪಾಯಿ ಹಂಗೆ ಇರತ್ತಿಂದ್ರಲ್ಲ ಅಂಗಡಿಗ. ನೆಕ್ಸ್ಟ್ ಬಂದಾಗ 500 ರೂಪಾಯಿ ಅಲ್ಲೇ ಜಾಸ್ತಿ ಇರುತ್ತೆ. ಯಾಕೆ ಹೇಳು, ನಂದು ಅಷ್ಟು 2,500 ರೂಪಾಯಿ ಖರ್ಚಾಗಿಲ್ಲ. ನಂದು ರೌಂಡ್ ಮಾರ್ಕ್ ಮಾಡಿದಾರೆ. ಈಗ 2,001 ರೂಪಾಯಿ ಖರ್ಚಾದ್ರೆ 2,500 ಕಟ್ಬೇಕು ನೀವು. ಅಲ್ಲಿ ಒಟ್ಟು 5,000 ರೂಪೀಸ್ ಮೇಂಟೈನ್ ಮಾಡ್ಬೇಕಂತ. ಹಂಗಾರೆ 2,500 ಖರ್ಚಾಗಿದೆ. ಎಂತ ಕೇಳಿ ಮೇಡಮ್, ಏನ್ ಖರ್ಚು ಮಾಡಿದಾನೆ ಕೇಳಿ ಮೇಡಮ್ ಅಂತ ಮೇಡಮ್ ಹೇಳ್ತಾ ಇದ್ರು. ಪಾಪ ಬಂದ್ ಕಾಯ್ತಾ ಇತ್ತು ನಮ್ಗಾಗಿ. ಲಗೇಜ್ ಎಲ್ಲ ಹೊರಗಡೆ ಇಟ್ಕೊಂಡು ಎಲ್ಲ ಪೇರೆಂಟ್ಸ್ ಎಲ್ಲರೂ ಸುಮಾರು ಮಕ್ಕಳು ಹೋಗಿದ್ರು ಅನ್ಸುತ್ತೆ. ಹಾಸ್ಟೆಲ್ ಯೂನಿಫಾರ್ಮ್ 900 ರೂಪಾಯಿ, ಫೋನ್ ಕಾರ್ಡ್ ರೀಚಾರ್ಜ್ 100 ರೂಪಾಯಿ, CBSE ಬೋರ್ಡ್ ಡಿಸಿಷನ್ ಫಾರ್ಮ್, CBSE ಬೋರ್ಡ್ ನೆಕ್ಸ್ಟ್ ಬರಿಬೇಕಲ್ಲ ಅದಕ್ಕೆ 600 ರೂಪಾಯಿ, ಸ್ಟೇಷನರಿ 500 ರೂಪಾಯಿ ಅಷ್ಟೇ. ನಾ ಇದನ್ನ ಓದಿದ್ದೆ ಮೆಸೇಜ್, ಈ ಮೆಸೇಜ್ ಓದಿದ್ದೆ. ಸ್ಟೇಷನರಿ ಒಂದು ಆಗಿರ್ಲಿಲ್ಲ, ಅದು ನಾ ಖರ್ಚು ಮಾಡಿಲ್ಲ. 900 ರೂಪಾಯಿ ಹಾಸ್ಟೆಲ್ ಯೂನಿಫಾರ್ಮ್ ಕೊಟ್ಟೆ ಕೊಡ್ತಾರ. ಗೊತ್ತಾಯ್ತು. 100 ರೂಪಾಯಿ ಒಂದು ಹಾಸ್ಟೆಲ್ ಯೂನಿಫಾರ್ಮ್ ಕಳೆದೋಗಿತ್ತು, ಮತ್ತೆ ಕೆಲವೊಂದು ಸಣ್ಣನೂ ಆಗಿತ್ತು. ಅಲ್ಲ ಕಳೆದೋಗಿಲ್ಲ, ಅವ್ರಿಗೆ ಕೊಡ್ತಾರೆ ಎಕ್ಸ್ಟ್ರಾ. ಹೌದಾ? ಅಲ್ಲ ನಿಂದು ಪ್ಯಾಂಟ್ ಎಲ್ಲ ಕಳೆದೋಗಿತ್ತಲ್ಲ ಹಾಸ್ಟೆಲ್ ಯೂನಿಫಾರ್ಮ್, ಅದಕ್ಕೆ ನಾ ಹೊಸ ತಗೋ ಅಂದಿದ್ದೆ. ಸ್ಕೂಲ್ದು ಬೇಕಾದ್ರೆ ತಗೋ ಅಂದಿದ್ದೆ. ಅದೇ ಮೇಡಮ್ ಅದೇ ಅಂತ ಇದ್ರು, ಕೇಳಿ ಏನಾಗಿದೆ ಅಂತ. ನಾನು ಅದರಲ್ಲಿ ನೋಡಿದ್ದೆ ಇದನ್ನ. ನನಗೆ ಈ ಸಲ ನಾವು ಫೀಸ್ ಕಟ್ಟಬೇಕು. ಹೋದವರು ಫಸ್ಟ್ ಒಂದು ಕಂತು ಕಟ್ಸ್ಕೊಂತಾರೆ, ಈಗ ಇನ್ನೊಂದು ಕಂತು ಕಟ್ಟಬೇಕು. ಅದೇ ಈಗ ನಾವು ಈಗ ಕಟ್ಟಿಲ್ಲ, ನೆಕ್ಸ್ಟ್ ವಾಪಸ್ ಬಿಡಕ್ಕೆ ಹೋಗ್ತೀವಲ್ವಾ ಅವಾಗ ಕಟ್ಟಿದ್ರೆ ಮುಗೀತು. ಅದ್ರ ಜೊತೆ 2,500 ಕಟ್ಟಬೇಕು. ಏನ್ರಿ ಯಜಮಾನ್ರೆ ಕೊಡ್ತೀರಾ 5,000? ಮಗನ್ ಮಿಟ್ಟರ್ ಮುಗಿತಾ ಬಂತು. ಹೋದ್ಸಲ ಕಟ್ಟಿದ್ದು ನಾನೇ ದುಡ್ಡನ್ನ 5,000. ಅದು ಇವತ್ತಿಗೂ ನನ್ನ ಅಕೌಂಟಿಗೆ ಬಂದು ಬಿದ್ದಿಲ್ಲ. ಈಗ ಮತ್ತೆ ಅಲ್ಲಿ ಕ್ಯಾಶ್ ಕಟ್ಟಬೇಕು. ಈಗ ಅದು ನನ್ನ ಅವರು ಕ್ಯಾಶ್ ಇಟ್ಕೊಂಡು ಅಷ್ಟು ಕ್ಯಾಶ್ ಕ್ಯಾರಿ ಮಾಡಲ್ಲ. ಈಗೆಲ್ಲ ಮೊಬೈಲಲ್ಲೇ ಮಾಡೋದ್ರಿಂದ ಅವತ್ತು ನಾನು ಕಟ್ಟಿದ್ದು ಅರ್ಧ ವರ್ಷ ಮುಗಿದ್ರು ನಮ್ಮ ಮನೆಯವರಿಂದ ನನಗೆ ಹಣ ಬಂದಿಲ್ಲ. ಏನ್ರಿ ನಮ್ಮ ಮನೆಯವರಿಗೆ ಸಾಕಾಗೋಗಿದೆ ಕುತ್ಕೊಂಡು. ನಾನೇನು ಅನ್ಕೊಂಡೆ ಅಂದರೆ, ನಾವು ಕುಂದಾಪುರ ಮೇಲೆ ಹೋಗೋದಾದರೆ ಆನೆಗುಡ್ಡೆ ಮೇಲೆ ಹೋಗಬೇಕು. ಹಾಗೆ ಇನ್ನೊಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ನಾವು ಅದನ್ನು ನೋಡಿರಲಿಲ್ಲ. ಅಲ್ಲಿಗೆ ಹೋಗಿ ಅಲ್ಲಿಂದ ಆನೆಗುಡ್ಡೆಗೆ ಹೋಗೋಣ ಅಂತ ನಾನು ನಮ್ಮ ಮನೆಯವ್ರು ಬೇಡ ಸೀದಾ ಮನೆಗೆ ಹೋಗಿಬಿಡೋಣ ಅಂತ ಹೇಳಿದ್ರು. ಹಾಗಾಗಿ ಯೂಶ್ವಲಿ ನಾವು ಯಾವ ಹೋಟೆಲಲ್ಲಿ ಊಟ ಮಾಡ್ತೀವೋ ಅಲ್ಲೇ ಊಟಕ್ಕೆ ಅಂತ ಬಂದ್ವಿ. ಅಷ್ಟು ಹಂಗಾರೆ ಬೇಡ ಬಟ್ಟೆ ತಗೊಳ್ಳೋದು ಇನ್ನು. ಮಕ್ಕಳೆಲ್ಲ ಬಟ್ಟೆ ಇಲ್ಲ, ನನಗೆ ಬಟ್ಟೆ ಕೊಡಿಸಿ ಅಂತ ರಗಳೆ ಮಾಡಿದ್ರೆ ನಮ್ಮ ಶ್ರೇಯು ಕೊಡಿಸಿರೋ ಬಟ್ಟೆನೇ ಬೇಡ, ಒಯ್ಯಲ್ಲ ನಾನು ಹಾಸ್ಟೆಲ್ಲಿಗೆ ಅಂತ ಹೇಳ್ತಾ ಇದ್ದ. ಯಾಕಂದರೆ ಹಾಸ್ಟೆಲ್ ಯೂನಿಫಾರ್ಮನ್ನೇ ಹೆಚ್ಚಾಗಿ ಹಾಕ್ತಾರಲ್ವ, ಅದಕ್ಕೋ ಏನೋ ಅಂತ ಗೊತ್ತಿಲ್ಲ. ಹೋದ್ಸಲ ನನ್ನ ಹತ್ರ ಗಲಾಟೆ ಮಾಡಿಕೊಂಡೆ ಬಟ್ಟೆಗಳನ್ನೆಲ್ಲ ಒಯ್ದಿದ್ದ. ಮತ್ತು ಏನಾಗುತ್ತೆ ಅಂದರೆ, ಒಂದು ಸಲ ಒಯ್ದಿರೋ ಬಟ್ಟೆ ಇನ್ನೊಂದು ಸಲ ಬಂದಾಗ ಅವನಿಗೆ ಬರೋಲ್ಲ. ತುಂಬ ಹೈಟ್ ಆಗ್ತಾ ಇದ್ದಾನೆ. ಹೋದ್ಸಲದಕ್ಕಿಂತನೂ ಇವಾಗ ಹೈಟ್ ಆಗಿದ್ದಾನೆ. ಇಲ್ಲಿ ಇವತ್ತು ಸ್ವೀಟ್ ಹೋಳಿಗೆ ಕೊಟ್ಟಿದ್ದರು. ನಾವು ಯಾವಾಗ ಬಂದಾಗ ಇಲ್ಲಿ ಹೋಳಿಗೆನೇ ಹೆಚ್ಚಾಗಿ ಕೊಡ್ತಾರೆ. ಮತ್ತು ಎಷ್ಟು ಬಿಸಿ ಇರುತ್ತೆ ಗೊತ್ತಾ, ಅವಾಗಿನೂ ಮಾಡಿದಾರೇನೋ ಅನ್ನೋಷ್ಟು ಬಿಸಿಯಾಗಿ ಇತ್ತು. ಆದರೆ ಅಲ್ಲಿ ಹೊರಗಡೆ ಇಟ್ಟಿರ್ತಾರೆ ಹೋಳಿಗೆ, ಆಮೇಲೆ ಏನೋ ಉಂಡೆಗಳು ಆ ಥರದ್ದೆಲ್ಲ, ಅದು ಸಿಗುತ್ತೆ ನಮಗೆ ಬೇಕಂದರೆ ಎಕ್ಸ್ಟ್ರಾ. ಶ್ರೇಯು ಬಿಸಿ ಹೋಳಿಗೆ ಮಾಡಿ ಕೊಟ್ಟಿದ್ದಾರೆ ಅಂದ. ಇಲ್ಲ ಮಗ, ಇರೋ ಹೋಳಿಗೆನೇ ಬಿಸಿ ಮಾಡಿ ತುಪ್ಪ ಹಾಕಿ ಕೊಡ್ತಾರೆ. ನಾನು ನಮ್ಮನೆ ತುಪ್ಪ ಒಂದು ಬಿಟ್ಟರೆ ಬೇರೆ ಎಲ್ಲ ತುಪ್ಪ ತಿನ್ನೋಕೆ ಅಷ್ಟು ಇಷ್ಟಪಡಲ್ಲ. ಆದರೆ ಈ ತುಪ್ಪ ಚೆನ್ನಾಗಿರುತ್ತೆ, ನಂದಿನಿ ಅವ್ರದ್ದು ಅನಿಸುತ್ತೆ. ತುಪ್ಪ ಚೆನ್ನಾಗಿತ್ತು. ನಾನು ಪ್ರತಿ ಸಲ ಬಂದಾಗ ಹೇಳ್ತೀನಿ ಹೋಳಿಗೆ ತುಪ್ಪ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಹೇಳಿ. ಹೋಳಿಗೆ ತಿನ್ಕ ಮಗ. ಬೆಳಗ್ಗೆ 6 ಗಂಟೆಗೆ ಪೇರೆಂಟ್ಸ್ ಬಂದಿದ್ದಾರೆ ಅಂತ ಇವತ್ತು. ಪೇರೆಂಟ್ಸ್ ಅಂದರೆ ಹಾಸ್ಟೆಲ್ ಪೇರೆಂಟ್ಸ್ದು ಮೀಟಿಂಗ್ ಇತ್ತಂತ ಇವತ್ತು. ನಾವು ಪೇರೆಂಟ್ಸ್ ಮೀಟಿಂಗ್ ಅಂದರೆ ಹೋದ್ಸಲ ಅಂದ್ಕೊಂಡಿದ್ವಿ. ಹೇಳಿ 9 ಗಂಟೆಗೆ ಇತ್ತಂತೆ. ತುಂಬ ಚೆನ್ನಾಗಿತ್ತಂತೆ. ಯಾರೋ ಮಾತಾಡಿದ್ರಂತೆ, ತುಂಬ ಚೆನ್ನಾಗಿ ಮಾತಾಡೋದು. ಮಕ್ಕಳು ನೀವು ಹೋಗಿರಲಿಲ್ಲ, ಬರೀ ಪೇರೆಂಟ್ಸ್ಗಳು ಮಾತಾಡೋಣ. ಯಾರೋ ಒಬ್ಬರು ಪೇರೆಂಟ್ಸು ಮಾತಾಡಿದ್ರಂತೆ. ನಾವು ಹೊಸರ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ ಆ ಥರ ಅಂದ್ಕೊಂಡಿದ್ವಿ, ಅದಲ್ಲ. ಹೊಸರ ಸ್ಕೂಲವ್ರದ್ದು ಸೇರಿಸಿತ್ತು. ಆಗುಂಬೆ ಘಾಟಿ ಓಪನ್ ಆಗಿದೆ. ನಮಗಿಂತ ಮುಂಚೆ ಒಬ್ಬರು ಬಂದಿದ್ರು, ಅವರು ಫೋನ್ ಮಾಡಿ ಹೇಳಿದ್ರು. ಅಲ್ಲ, ಮಾಡಿ ಹೇಳಲಿಲ್ಲ, ಇವರೇ ಮಾಡಿದ್ರು. ಅವ್ರು ಹಾಗೆ ಹೋಗ್ತಾ ಇದ್ದಾರಂತೆ.
ಹಂಗಾಗಿ ಒಂದು ಧೈರ್ಯ ಬಂತು. ನಮ್ಮ ಮನೆಯವರಿಗಂತೂ ಗಾಳಿ ತೆಗೆದಿರೋ ಬಲೂನ್ ಆಗಿದ್ದಾರೆ ಇವತ್ತು. ಅದು ಗೊತ್ತಿಲ್ಲದೆ ರೋಡಲ್ಲಿ ಓಡಿಸೋ ಸ್ವಲ್ಪ ಕಷ್ಟ ಅನಿಸುತ್ತೆ. ಮತ್ತು ರೋಡ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಎಲ್ಲರೂ ಅದೇ ಹೇಳ್ತಾ ಇದ್ರು. ಅವರು ಅದೇ ಅಂತಿದ್ರು, ಎಲ್ಲ ಪೇರೆಂಟ್ಸು ಅದೇ ಹೇಳ್ತಾ ಇದ್ರು. ಎಲ್ಲ ಒಂದೊಂದು ಕಿಲೋಮೀಟ್ರು ಒಂದೊಂದು ಗಂಟೆ ಲೇಟಾಗಿ ಬಂದ್ವಿ ಅಂತಲ್ಲ, 100 ಕಿಲೋಮೀಟ್ರ್ ಸುತ್ತರ್ದು ಬಂದ್ವಿ ಅಂತ. ಹೌದು, ಹಪ್ಪಳ ಮೆತ್ತಗಿದೆ ಇದು ಸಾಕೇನಾ ಅಲ್ವಾ? ಇದೇ ಸಾಕ್ಬಿಡಿ. ಸೀರೆ ಹಪ್ಪಳ ಚೆನ್ನಾಗಿಲ್ಲ, ಮೆತ್ತಗಿದೆಲ್ಲ. ರೈಸು ಸಾಂಬಾರು ತರಿಸೋಣ ಅಲ್ಲ? ಅಯ್ಯೋ ನಂಗೆ ಬೇಡ ರೀ, ನೀವು ಇಟ್ಕೊಳ್ತೀನಿ. ಯಾಕಂದರೆ ಇವತ್ತು ತುಂಬ ಹಸು ಆಗ್ತಾ ಇದೆ. ಅವತ್ತು ಹಸು ಆಗಿರಲಿಲ್ಲ, ತುಂಬ ಹಸು ಆಗಿದೆ. ನೋಡಿರಿ ಅಕ್ಕನಂತ ಅವಳಾದ್ರೂ ಕೊನೆ ಮಾಡ್ತಾರೆ ಅಂತ. ಸೂಪ್ ಚೆನ್ನಾಗಿದೆ. ಅಲ್ವಾ? ಈ ಹೋಟೆಲಲ್ಲಿ ಏನಂದರೆ ನಾರ್ತ್ ಇಂಡಿಯನ್ ಥಾಲಿನೂ ಚೆನ್ನಾಗಿರುತ್ತೆ, ಹಾಗೆ ಸೌತ್ ಇಂಡಿಯನ್ ಥಾಲಿ ಕೂಡ ಚೆನ್ನಾಗಿರುತ್ತೆ. ಇವತ್ತು ನಾವು ಬೆಳಗ್ಗೆ ಬೇಗನೂ ತಿಂಡಿ ತಿಂದೋದಕ್ಕೆ ತುಂಬ ಹಸಿವಾಗ್ತಾಯಿತ್ತು. ಹಾಗಾಗಿ ಆಮೇಲೆ ನಾವು ಒಂದು ರೈಸು ಸ್ವಲ್ಪ ಸಾಂಬಾರು ಕೂಡ ತರಿಸ್ಕೊಂಡ್ವಿ. ಅಲ್ಲಿಗೆ ಸರಿ ಆಯಿತು. ಸಣ್ಣ ಮಾಡೋ ಮಗನೇ ಶ್ರೇಯುಗೆ ನಾನು ಕೇಳ್ತಾ ಇದ್ದೀನಿ. ಶ್ರೇಯುಗೆ ನಾನು ಕೇಳಿದೆ, ಅವ್ರ ಡ್ಯಾಡಿ ಶ್ರೇಯುಗೆ ಚಪ್ಪಲಿಲ್ಲ, ಕ್ರಾಕ್ಸು ಕೊಡ್ಸೋಣ ಅಂತ. ಹರಿದೋಗಿದ್ಯಾ? ಹಾಗಾಗಿ ನಾನು ಅದಕ್ಕೆ ಕೇಳಿದೆ. ಅಂದೆ ಕ್ರಾಕ್ಸ್ ಇನ್ನೂ ಹಾಕ್ತಾ ಇದ್ದಾರ ನಿಮ್ಮ ಸ್ಕೂಲಲ್ಲಿ ಅಂತ. ಏನೋ ನಿಮ್ಮ ಇಷ್ಟ ಅಂತ ಹೇಳಿದೆ. ಅದಕ್ಕೆ ನಾನು ಬೇಡ ರೀ, ಅದು ತುಂಬ ಹಳೇದಾಗುತ್ತಲ್ಲ, ಇನ್ನು ಬೇಡ ಅಂತ ಅಲ್ಲ. ಅದಕ್ಕೆ ನನ್ನ ಮಗ ಹೇಳ್ತಾನೆ, ತಾಯಿಗೆ ತಕ್ಕ ಮಗ ಅಂತೆ ಅವನು. ನನ್ನ ಮಗ ಹೇಳ್ತಾನೆ, ನೀನೇನು ಹೇಳ್ತೀಯ ಹಂಗೆ ಕೇಳ್ತಾನಂತೆ. ಅದಕ್ಕೆ ನಾನು ಹೇಳಿದ್ದೀನಿ ಬೇಡ ಅಂತ. ಅಲ್ಲ ಬೇಕು ಹಂಗಾರೆ ತಾಯಿಗೆ ತಕ್ಕ ಮಗ ಅಲ್ಲ ಈಗ ನೀನು? ಮಗಗೆ ತಕ್ಕ ತಾಯಿ ಗಾದೆನೇ ಉಲ್ಟಾ ಮಾಡಿಬಿಟ್ಟಿದ್ದಾನೆ. ಮಗನಿಗೆ ತಕ್ಕ ತಾಯಿ ಅಂತ. ಇಷ್ಟ ತನಕ ತಾಯಿಗೆ ತಕ್ಕ ಮಗ ಅಂತಿದ್ದ. ನಂಗೆ ಅದು ಯಾಕೋ ಗೊತ್ತಿಲ್ಲ, ಆ ಕ್ರಾಕ್ಸ್ ಅಂದ್ರೆ ಅಷ್ಟು ಇಷ್ಟ ಆಗದೇ ಇಲ್ಲ ನಂಗೆ. ಅದು ನೋಡಿದ್ರೆ ಒಂಥರ ಇಷ್ಟ ತಗೊಂತೀನಿ. ಇದ್ರ ತಗೊಳ್ಳ, ಬೇರೆ ತಗೊಂತೀನಿ ನಾನು. ಅದ ಇದ್ರೆ ತಗೊಂತೀನಿ ನಾನು. ಶಿವಮೊಗ್ಗ ಹೋದ್ರೆ ತಗೊಳ್ಳೋಣ ಅಂತ ಅಂದೆ. ಇದೇ ಎಷ್ಟು ಬೆಸ್ಟ್ ಮಮ್ಮಿ. ಬಾತ್ರೂಮ್ ಹಾಕ್ತೀನಿ, ಎಲ್ಲಕ್ಕೂ ಹಾಕಿದ್ದೀನಿ. ಈಗ ಮುಂದೆ ಇಷ್ಟ ಹೋಗಿದೆ, ಇವೆಲ್ಲ ಹೋಗಿದೆ ಅಷ್ಟೇ. ಗಮ್ಮ ಚಿಸ್ಕ ಅಷ್ಟೇ ಹೋಗಿಕ್ಕೆ ಇಲ್ಲೇ ಬಂತು. ಶೂನು ಹೋಗಿದೆ, ಶೂನು ಕೊಡಿಸ್ಬೇಕು. ನೆಕ್ಸ್ಟ್ ಇಯರ್ ಕೊಡ್ಸೋಣಲ್ಲ ರೀ, ಈ ವರ್ಷ ಬೇಡ ಶೂ ಅಲ್ಲ. ಓಪನ್ ಹೇಳಿ ಮಗ ಒಂದು ನಿಮಿಷ ಎಂತ ಹೇಳ್ರಿ. ಒಳಗೆ ಹೊಡಿತಾರೆ ಬಿಡು, ಒಳಗೆ ಹೊಡಿತಾರೆ ರೀ. ನಂಗೂ ಪಾನ್ ಕೊಡಿಸ್ರಿ, ಹೆಬ್ರಿಲ್ ಕೊಡಿಸ್ತೀರಾ ರೀ? ಇನ್ನೊಂದ್ಸಲ ಭುವನಪ್ಪಗೆ ಫೋನ್ ಮಾಡ್ರಿ, ನೀವು ಅಲ್ಲೇ ಹೋದ್ರ ಅಂತ. ನಂಗೆ ಹೆದರಿಕೆ, ಯಾಕಂದ್ರೆ ಸುಮ್ಮನೆ ಹಂಗೆ ಹೋಗಿ ಮತ್ತೆ ಓಡಾಡಕ್ಕಾಗಲ್ಲ. ನೀವು ನಾ ಗೂಗಲ್, ಅದೊಂದು ಗೂಗಲ್ ಕೇಳು ಡ್ಯಾಡಿನ, ಎಲ್ಲೆಲ್ಲ ಕರ್ಕ ಬರ್ತೈತೆ. ಆಮೇಲೆ ಗೂಗಲ್ ಬಂದ್ ಮಾಡ್ಕೊಂಡು ನಾವು ಇವ್ರ ಆಟೋದವ್ರನ್ನೆಲ್ಲ ಕೇಳ್ಕೊಂಡು ಬಂದ್ವಿ. ಆಮೇಲೆ ಈಗ ಚಪ್ಪಲ್ ಕೊಡ್ಸಕ್ಕೆ ಹೋಗೋಣ. ಪ್ರತಿ ಸಲ ಬಂದಾಗೂ ಅವನು ಚಪ್ಪಲ್ ತೊಗೋಬೇಕು ಅಂತಿದ್ದ. ಆದರೆ ಈ ಸಲ ಅವನು ಬೇಡ ಅಂತ ಹೇಳ್ದ ನಮ್ಮ ಮನೆಯವರಿಗೆ. ಆದರೂ ನಮ್ಮ ಮನೆಯವರು ಇಲ್ಲ ತಗೋ ಅಂತೇಳಿ ಅವನಿಗೆ ಒತ್ತಾಯ ಮಾಡಿ ಅವನಿಗೆ ಕೊಡಿಸ್ತಾ ಇದ್ದಾರೆ. ಶೂ ಹೋಗ್ಬಿಟ್ಟಿದೆ. ಅದೇ ಇದು ಇನ್ನೇನು ಒಂದು ಅರ್ಧ ವರ್ಷ ಅಲ್ಲ, ಹಾಗಾಗಿ ಇದೊಂದು ಅರ್ಧ ವರ್ಷ ಕಳೆದ ಮೇಲೆ ಶೂನ ಕೊಡಿಸ್ಬೇಕು. ಇನ್ನು ನೆಕ್ಸ್ಟ್ ಇಯರ್ ಎಲ್ಲ 10th ಆಟ ಗೀಟ ಆ ಥರ ಎಲ್ಲ ಏನೂ ಇರೋದಿಲ್ವೋ ಏನೋ, ನಮಗೂ ಗೊತ್ತಿಲ್ಲ. ಯಾಕಂದರೆ 10th ಗೊತ್ತಲ್ವ, ಸ್ವಲ್ಪ ಓದೋದ್ರ ಕಡೆನೇ ಸ್ವಲ್ಪ ಜಾಸ್ತಿ ಗಮನ ಕೊಡಿಸ್ತಾರೆ ಅನಿಸುತ್ತೆ. ಶ್ರೇಯುಗೆ ಈ ಕ್ರಾಕ್ಸು ಇಷ್ಟ ಆಯಿತು. ಅದೇನೋ ಹೊಸದು ಚೆನ್ನಾಗಿದೆ, ಅವ್ನ ಫ್ರೆಂಡ್ ಯಾರೋ ತೊಗೊಂಡಿದ್ದಾನೆ ಅಂತ ಹೇಳ್ತಾಯಿದ್ರು. ಆದರೆ ಅವನಿಗೆ ಆ ಕಲರ್ ಇಷ್ಟ ಆಗಿರಲಿಲ್ಲ. ಅವನಿಗೆ ಬೇರೆ ಕಲರ್ ಇಷ್ಟ ಆಗಿತ್ತು, ಅದರಲ್ಲಿ ಸೈಜ್ ಇರಲಿಲ್ಲ. ಆಮೇಲೆ ನಾವಿಬ್ಬರು ಏನೂ ಹೇಳಲಿಲ್ಲ, ಬೇಕಾದರೂ ತಗೋ, ಇಲ್ದಿದ್ರೆ ನಾವು ಮತ್ತೆ ಶಿವಮೊಗ್ಗ ಹೆಂಗಿದ್ರೂ ಹೋಗೋದಿತ್ತು. ಹಾಗಾಗಿ ಅಲ್ಲೇ ಅದು ತೊಗೋಬೋದು ಅಂತ ಅಂದ್ಕೊಂಡ್ವಿ. ಆದರೆ ಅವನು ಅಲ್ಲೇ ತೊಗೊಂಡ, ಇದೇ ಇರಲಿ ಬಿಡಿ ಅಂತ ಹೇಳಿ ತೊಗೊಂಡ. ಅವನಿಗೆ ಸೈಜ್ ಕೂಡ ಸ್ವಲ್ಪ ಸಣ್ಣದಾಯಿತು ಅಂತ ಹೇಳ್ತಾ ಇದ್ದ. ಅವರಿಲ್ಲ ಹಾಕಿದ್ಮೇಲೆ ಸರಿ ಆಗುತ್ತೆ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಆಮೇಲೆ ತೊಗೊಂಡ ಇದನ್ನೇ. ಅವ್ರ ಡ್ಯಾಡಿ ಹೇಳ್ತಾ ಇದ್ದಾರೆ, ಮನೆಗೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. 5 ಗಂಟೆ ಆಗುತ್ತೆ, ಈಗಿನ 2:15. ಅಯ್ಯೋ ಅಷ್ಟೊತ್ತಾಗುತ್ತಾ ಡ್ಯಾಡಿ ಅಂತ. ಅದಕ್ಕೆ ನಾನು ಓಡಿಸ್ತೀನಿ ಬಿಡಿ ಡ್ಯಾಡಿ ಅಂತ ಇದ್ದಾನೆ.
ಅದಕ್ಕೆ ನಮಗೆ ತುಂಬಾ ಜವಾಬ್ದಾರಿಗಳಿದಾವೆ. ನಿನ್ನ ನಾವು ಓದಿಸ್ಬೇಕು, ಅಕ್ಕಂಗೆ ಒಂದು ಒಳ್ಳೆ ಕೆಲಸ ಕೊಡಿಸ್ಬೇಕು. ಅವ್ರ ಡ್ಯಾಡಿದು ನಮ್ಮನೆಯವ್ರದ್ದು ಕೂದಲು ಹಿಂಗೆ ಇತ್ತು, ಫುಲ್ ಗುಂಗುರ್ ಕೂದಲು, ನಂಗೂ ಬೇಕಿದ್ದ ಕೂದಲು ಜಾಸ್ತಿ ಕೂದಲು ಎಲ್ಲ ಇತ್ತು. ಇವಾಗೆಲ್ಲ ಡೆನ್ಸಿಟಿ ಕಮ್ಮಿ ಆಗಿ ತಲೆ ಹಿಂದ್ಗಡೆ ಡಮಾರನಕ್ಕಾಗಿದೆ. ನಾನು ಅವ್ರ ಕೂದಲು ಹೋಗಿದೆ ಅನ್ನೋದಕ್ಕಿಂತನೂ ಅವ್ರ ಕೂದಲು ನೋಡಿ ನಾನು ಹೇಳೋದು, ಶ್ರೇಯುದು ಎಲ್ಲರೂ ನಾಳೆ ಹಿಂಗೆ ಆಗ್ಬಿಡುತ್ತಾ ಅಂತ. ತುಂಬಾ ತಿಕ್ಕಾಗಿತ್ತು ಅವ್ರ ಕೂದಲು. ನಮ್ಮ ಶ್ರೇಯುದ್ ಮಾತ್ರ ಸಾಯಿಬಾಬಾ ಕೂದಲು ಇರುತ್ತಲ್ಲ ಇಷ್ಟು ದಪ್ಪ ಹಂಗಿತ್ತು. ಆಮೇಲೆ ಫುಲ್ ಕರ್ಲಿ ಹೇರು, ತುಂಬಾ ಚೆನ್ನಾಗಿತ್ತು. ಒಂದ್ ಚೌಲ ಆಗಷ್ಟೊತ್ತಿಗೆ ಅಲ್ಲ ರೀ, ಜುಟ್ಟ ಹಾಕ್ಬೇಕಿದ್ರೆ, ತಲೆ ಬಾಚ್ಬೇಕಿದ್ರೆ ಅವ್ನನ್ನ ಗಟ್ಟಿ ಹಿಡ್ಕೊಂಡು ನನ್ನ ತಂಗಿ ಒಂಥರ ಬಾಚಣಿಕೆ ಕೊಟ್ಲಿ, ದೊಡ್ಡ ದೊಡ್ಡ ಹಲ್ಲಿಂದು. ಆ ಬಾಚಣಿಕೆಯಲ್ಲಿ ಬಾಚಿ ಆಮೇಲೆ ತಲೆ ಜುಟ್ಟ ಹಾಕ್ತಾ ಇದ್ದೆ. ಇವಾಗ್ಲೂ ಅಷ್ಟೇ ನೋಡಿ ತಿಕ್ಕು. ನಮ್ಮ ಅಪ್ಪಾಜಿದು ಸ್ವಲ್ಪ ಹಿಂಗೆ ಇತ್ತು, ಇವನ್ ತರಾನೇ ಕೂದಲು, ಗುಂಗುರ್ ಕೂದಲು. ಅವು ನಮ್ಮ ಅಪ್ಪಾಜಿ ತರ ಆದ್ರೆ ಕೂದಲು ಉದ್ರಲ್ಲ, ನಮ್ಮ ಮನೆಯವ್ರ ತರ ಆದ್ರೆ ಸ್ವಲ್ಪ ಡೌಟ್ ಇದೆ ನನಗೆ. ಇಲ್ಲಿ ಮಗ ಅಲ್ಲಿಂದ ಸ್ವಲ್ಪ ದೂರ ಬಂದ ತಕ್ಷಣ ಒಂದು ಹಾವು ಬರ್ತಾ ಇತ್ತು, ರೋಡಿಗೆ ಎಂಟರ್ ಆಗ್ತಾ ಇತ್ತು. ಆಮೇಲೆ ನಮ್ಮ ಮನೆಯವರು ಕಾರ್ ನಿಲ್ಲಿಸಿ, ಹಿಂದ್ಗಡೆ ಒಂದಷ್ಟು ಬೈಕ್ಗಳು, ಕಾರ್ಗಳು ಎಲ್ಲ ಇತ್ತು. ಅದೆಲ್ಲದನ್ನು ನಿಲ್ಲಿಸಿ ಅದು ಹಾವು ಹೋದ ಮೇಲೆ ನಾವು ಹೊರಟ್ವಿ. ಶ್ರೇಯಾಗ್ ಮತ್ತೆ ನಾನು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊತ. ನಮ್ಮ ಮನೆಯವರಿಗೆ ಪದೇ ಹೇಳಿದ್ರೆ ಕಿರಿಕಿರಿ ಆಗುತ್ತೆ. ಅದಕ್ಕೆ ಹೋಟೆಲ್ ಅವ್ರ ಹತ್ರ ಕೇಳು, ಗೊತ್ತಿರುತ್ತಲ್ಲ ಅಂತ. ಘಾಟಿ ಓಪನ್ ಆಗಿದೆಯಾ ಅಂತ ಕೇಳಿದೆ. ಹ್ಞೂ ಅಂದೆ. ಇವನಿಗೆ ಎಷ್ಟು ಗಂಟೆಗೆ ಓಪನ್ ಆಗಿದೆ ಕೇಳೋ ಅಂದರೆ ಇವನಿಗೂ ಅದನ್ನ ಕೇಳಕ್ಕಿದ್ದು. ಅವಳಕ್ಕೆ ನಾನು ಟ್ರೋಲ್ ಆಗಿರೋದು. ನಮ್ಮ ಮನೆಯವ್ರು ಬೆಳಗ್ಗೆ ಒಂದು ಹಾಡು ಹೇಳ್ತಾ ಇದ್ರು, ನಾನು ಅಂದೆ ಅದೇನಾದರೂ ಹಾಡನ್ನು ಅವ್ರು ಹೇಳಿರೋದನ್ನ ಇನ್ಸ್ಟಾಗ್ರಾಮಿಗೆ ಹಾಕಿದ್ರೆ ಅದೇ ಆ ಹಾಡು ನಾನು ಮನೆಯವ್ರಿಗೆ ಅಂತದ್ದೆ, ನೀವು ಹಾಡಿರೋ ಹಾಡನ್ನೇನಾದರೂ ನಾನು ಇನ್ಸ್ಟಾಗ್ರಾಮಿಗೆ ಹಾಕಿದ್ರೆ ನೀವು ಹಿಂಗೆ ಟ್ರೋಲ್ ಆಗ್ತಾಯಿದ್ರಿ, ನನ್ನ ಇನ್ಸ್ಟಾಗ್ರಾಮ್ ಚೆನ್ನಾಗಿ ಬೆಳೀತಾ ಇತ್ತು ಅಂತ ಹೇಳಿದೆ. ಸಣ್ಣ ಮೇಡಮಗ ಅಂತ ಹೇಳಿದೆ. ಶ್ರೇಯುಗ್ ಅದೇ ಅಂದೆ, ಆ ಹಾಡು ನೋಡಿ ಕೇಳು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಟ್ರೋಲ್ ಆಗಿದೆ ನೋಡಿ ಆ ಹಾಡು, ಹೂವಿನ ಬಾಣದಲ್ಲಿ. ಹಾಡನ್ನು ಹಿಂಗೂ ಹಾಡ್ಬೋದಾ ಅಂತ ಹೇಳಿ ಅವರು ತೋರಿಸಿಕೊಟ್ಟಿದ್ದಾರೆ. ನಮ್ಮನೆಯವ್ರು ಪಾನ್ ತರಕ್ಕೆ ಹೋಗಿದ್ದಾರೆ. ಪಾನ್ ತೊಗೊಂಡು ಈಗ ಮನೆ ಕಡೆ ಪಯಣ ಶುರುವಾಗುತ್ತೆ. ಶ್ರೇಯು ಜ್ಯೂಸ್ ಕುಡಿಬೇಕು ಅಂತ, ಸೋಡಾ ಕುಡಿಬಹುದು ಅಂದ್ವಿ. ನಾವು ಬರ್ಬೇಕಿದ್ರೆ ಸೋಡಾ ಕುಡಿಬೇಕು ಅಂತ ಮಾತಾಡಿದ್ವಲ್ಲ, ಈಗ ಹೋಗ್ಬೇಕಿದ್ರೆ ಕುಡಿಯೋಣ ಅಂತ ಅಂದ್ಕೊಂಡು ಅವನಿಗೆ ಸೋಡಾ ಬೇಡಂತೆ, ಜ್ಯೂಸ್ ಕುಡಿಬೇಕು ಅನ್ಸಿದೆ ಅಂತ. ಅವನು ದೊಡ್ಡದು ಡೈರಿ ಮಿಲ್ಕು ಸಿಲ್ಕಾ ಪಲ್ಕಾ ಅದೊಂದು ಚಾಕ್ಲೇಟ್ ಕೊಡಿಸ್ರಿ ಅಂದ. ಖಂಡಿತ ಬೇಡ ಅಂದೆ. ಹಾಗೆಯೇ ಅಲ್ಲಿ ಪಾನ್ ತೊಗೊಂಡು ಹೊರಟ್ವಿ. ಹೆಬ್ರಿಲ್ ಯಾವಾಗಲೂ ನಾವು ತೊಗೊತೀವಿ, ಅಲ್ಲೇ ತೊಗೊಂಡ್ವಿ. ನನಗೆ ಆಗುಂಬೆ ಬಂದು ಘಾಟಿ ಹತ್ತ ತನಕನೂ ಸಮಾಧಾನ ಇರಲಿಲ್ಲ. ಎಲ್ಲಾದರೂ ಕ್ಲೋಸ್ ಆಗಿದೆ ಅಂತ ಹೇಳಿಬಿಟ್ರೆ ಏನೂ ನಮ್ಮ ಕೈಯಲ್ಲಿರಲ್ಲ, ನಾವು ಮತ್ತೆ ಸುತ್ತರಿಬೇಕು. ಹಾಗಾಗಿ ನಾನು ಹೆದರ್ತಾ ಆಗುಂಬೆ ಘಾಟಿ ಹತ್ರ ಬಂದ್ವಿ. ಆವಾಗ ಎಲ್ಲ ವೆಹಿಕಲ್ ಹೋಗ್ತಾ ಇದ್ವು. ಖುಷಿ ಆಯಿತು ನಮಗೆ. ಆಗುಂಬೆ ಅಂದ ತಕ್ಷಣ ಮಳೆ ಬರಲೇಬೇಕಲ್ವ. ನಮಗೆ ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಮಳೆ ಕೂಡ ಸಿಕ್ತು. ಆಗುಂಬೆ ಘಾಟಿ ಓಪನ್ ಆಗಿತ್ತು. ಮಧ್ಯಾಹ್ನ 2 ಗಂಟೆಗೋ ಎಷ್ಟು ಗಂಟೆಗೋ ಓಪನ್ ಆಗಿತ್ತು ಅಂತ ಅಲ್ಲಿ ಹೋಟೆಲ್ ಹತ್ರ ಹೇಳ್ತಾಯಿದ್ರು ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಶ್ರೇಯುಗೆ ಎಷ್ಟನೇ ಕ್ರಾಸಲ್ಲಿ ಕೂಡ ಮಣ್ಣು ಬಿದ್ದಿದೆ ಅಂತ ಗೊತ್ತು. 6ನೇ ಕ್ರಾಸಲ್ಲಿ ಮಣ್ಣು ಬಿದ್ದಿದೆ ಅಂತ ಹೇಳ್ದೆ. ನಾನು ಸ್ವಲ್ಪ ವೀಡಿಯೋನ ಮಾಡಿದೆ. ವೀಡಿಯೋನ ನೋಡಿ ಆದರೆ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ, ಯಾಕಂದರೆ ನಾವು ಹಿಂಗೆ ಹೋಗ್ತಾ ವೀಡಿಯೋ ಮಾಡ್ತಾ ಇದ್ವಲ್ಲ. ಮತ್ತು ಅಲ್ಲಿ ಘಾಟಿಲೆಲ್ಲ ನಿಲ್ಲಿಸೋದು ಆ ಥರದ್ದೆಲ್ಲ ಮಾಡಬಾರ್ದು. ತುಂಬ ಜನ ಘಾಟಿಯಲ್ಲಿ ನಿಲ್ಲಿಸ್ಕೊಂಡು ಮಂಗಕ್ಕೆ ತಿಂಡಿ ಕೊಡೋದು ಅಥವಾ ಏನೇನೋ ಮಾಡ್ತಿರ್ತಾರೆ. ನಿಲ್ಲಿಸ್ಬೇಡಿ ಯಾರಾದರೂ ನನ್ನ ವೀಡಿಯೋ ನೋಡೋರಿಗೆ ನಾನು ಹೇಳ್ತಾ ಇರೋದು. ಯಾಕಂದರೆ ಇಲ್ಲಿ ಕಿಂಗ್ ಕೋಬ್ರಾ ತುಂಬ ಇರುತ್ತೆ. ನಾವು ಪ್ರತಿ ಸಲನೂ ಇಲ್ಲಿ ಹೋಗಬೇಕಿದ್ರೆ ಅಂದ್ಕೊಳ್ಳೋದು ಎಲ್ಲಾದರೂ ಕಾಣುತ್ತಾ ಅಂತ ಹೇಳಿ. ಇದು ತುಂಬ ತಿಕ್ಕಾಗಿರೋ ಫಾರೆಸ್ಟ್ ಅಲ್ವಾ, ಹಾಗಾಗಿ ಇಲ್ಲಿ ಮತ್ತು ಯಾಕೆ ನಿಲ್ಲಬೇಕು ಅಲ್ವಾ, ಹಾಗಾಗಿ ನಾನು ಹೇಳೋದು. ಮತ್ತು ನಾವು ತುಂಬ ರಾತ್ರಿ ಎಲ್ಲ ಪ್ರಯಾಣ ಮಾಡಬೇಕಿದ್ರು ಕೂಡ ತುಂಬ ಜನ ಹೇಳ್ತಾಯಿದ್ರು, ನೀವು ಅಷ್ಟೊತ್ತಿಗೆಲ್ಲ ಪ್ರಯಾಣ ಮಾಡಬೇಡಿ, ಅಲ್ಲಿ ತುಂಬ ಏನೇನೋ ಆಗಿದೆ ಅಂತ ಹೇಳ್ತಾಯಿದ್ರು. ನಾವು ಶ್ರೇಯು ಬಿಟ್ಟ ಮೇಲೆ ನಾವು ಮಾಡ್ತಾಯಿಲ್ಲ. ಚಿನ್ನಿಗೆ ಯಾವಾಗಲೂ ಸಂಜೆ ಬಿಡ್ತಾಯಿದ್ರಲ್ವ ಕಾಲೇಜು, ಅವಾಗ ಕರ್ಕೊಂಡು ಬರಬೇಕಿದ್ರೆ ರಾತ್ರಿ ಒಂದೊಂದ್ಸಲ 10:30, 11 ಗಂಟೆ ಆ ಟೈಮಲ್ಲಿ ಕೂಡ ನಾವು ಆಗುಂಬೆ ಘಾಟಿ ಹತ್ತಿದ್ದೀವಿ. ನೋಡಿ ಇಲ್ಲೇ ಮಣ್ಣು ಕುಸ್ತಿದ್ದು. ಸುಮಾರು ಕುಸ್ತಿತ್ತಲ್ಲ, ಇಲ್ಲೆಲ್ಲ ಕುಸ್ತಿದೆ ರೀ. ಇಲ್ಲ ಗಾಡಿ ಅಲ್ಲಪ್ಪ, ಈ ಕಡೆ ಒಂದ್ ಕಡೆ ಕುಸ್ತಿತ್ತು ಸ್ವಲ್ಪ. ಅದು ಯಾಕೋ ಡೇಂಜರೇ ಇದೆ. ಇವರಂತೂ ಭಾಳ ಸುಸ್ತಾಗ್ಬಿಟ್ಟಿದ್ರು. ಅವರಿಗೆ ಯಾಕೋ ಗೊತ್ತಿಲ್ಲ ಟೀ ಕುಡಿಬೇಕು ಅಂತ ಅನ್ನಿಸ್ತಂತೆ. ನನಗೂ ಅಷ್ಟೇ ತಲೆನೋವು ಅಂದರೆ
ಆ ಥರ ತಲೆನೋವು ಆಗ್ತಾಯಿತ್ತು. ಅದಾದ ನಂತರ ನಾನು 2 ದಿನ ತಲೆನೋವು ಅನುಭವಿಸಿದ್ದೀನಿ. ನಾನು ನಮ್ಮನೆಯವ್ರ ಜೊತೆಗೆ ಬಂದೆ ಟೀ ಕುಡಿಯೋದಕ್ಕೆ ಅಂತ. ಶ್ರೇಯು ಟೀನೂ ಬೇಡ ಏನೂ ಬೇಡ, ಮನೆಗೆ ಹೋಗೋಣ ಅಂತ. ಆಮೇಲೆ ನಮ್ಮ ಮನೆಯವರು ಅಲ್ಲೊಂದು ಸ್ವಲ್ಪ ಚಿಪ್ಸು ಅದು ಇದು ಏನೇನೋ ತೊಗೊಂಡ್ರು. ಅಪ್ಪ ಮಗ ಅದೆಲ್ಲ ತಿಂದರು. ನಾನು ಏನೂ ತಿನ್ನಲಿಲ್ಲ. ನಂಗೆ ತುಂಬ ತಲೆನೋವಿತ್ತು. ಟೀ ನನಗೆ ಬಿಸಿ ಬಿಸಿ ಬೇಕಿತ್ತು, ಆದರೆ ಆ ಟೀ ಅಷ್ಟು ಬಿಸಿ ಇರಲಿಲ್ಲ, ಸ್ವಲ್ಪ ತಣ್ಣಗಾಗಿತ್ತು. ಆ ಹೋಟೆಲಲ್ಲಿ ಬಸ್ ಸ್ಟ್ಯಾಂಡ್ ಹೋಟೆಲ್ ಅದು. ನಾವು ಯಾವತ್ತೂ ಹೋಗಿರಲಿಲ್ಲ, ಇಷ್ಟು ಸಲ ಓಡಾಡಿದ್ರು. ಅವಲಕ್ಕಿ ಇತ್ತು. ಯಾರೋ ತೊಗೊಳ್ತಾ ಇದ್ರು, ನೀನು ತಿಂತೀಯಾ ಅಂತ ಕೇಳಿದ್ರು. ನಂಗೆ ಸ್ವಲ್ಪ ಅವಲಕ್ಕಿ ಇಷ್ಟ ಆಗುತ್ತೆ. ನಂಗೆ ತಲೆನೋವಿಗೆ ಏನೂ ಬೇಡ ಥರ ಅನ್ನಿಸ್ತಾ ಇತ್ತು. ಆಗುಂಬೆ ಘಾಟಿ ಹತ್ತಿದ ಮೇಲೆ ನನಗೆ ಒಂದು ಜೀವ ಬಂದಂಗಾಯಿತು. ತೀರ್ಥಹಳ್ಳಿ ಹತ್ತತ್ರ ಬಂದಾಗ ನಮಗೆ ತುಂಬ ಅಂದರೆ ತುಂಬ ಮಳೆ ಸಿಕ್ತು. ನಮಗೆ ಆಗುಂಬೆಯಿಂದನೂ ಮಳೆನೇ ಇತ್ತು. ಈ ಥರ ಮಳೆ ಆ ಥರ ಎಲ್ಲ ಆದಾಗ ಡ್ರೈವಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅಂದೆ ಸ್ವಲ್ಪ ಡ್ರೈವಿಂಗ್ ಮಾಡಲ ನಾನು ಅಂತ ಅಂದೆ. ಬೇಡ ಬೇಡ ಅಂತ ಹೇಳಿದ್ರು. ಆಮೇಲೆ ಅನ್ನಿಸ್ತು ಈ ಟೈಮಲ್ಲಿ ನಾವು ಇಬ್ಬರು ಗಂಡ ಹೆಂಡತಿ ಡ್ರೈವಿಂಗ್ ಕಲ್ತಿದ್ರೆ ತುಂಬ ಈಸಿ ಆಗುತ್ತೆ ಅಂತ. ನಮ್ಮೂರಿಗೆ ಹತ್ತತ್ರ ಬರ್ತಿದ್ದಂಗೆ ಮಳೆನೂ ಇಲ್ಲ ಏನೂ ಇಲ್ಲ. ಬೇಗನೆ ಮನೆಗೆ ಬಂದ್ವಿ. ಅಲ್ಲಿ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ದು ಬಿಟ್ಟರೆ ಮತ್ತೆಲ್ಲೂ ನಾವು ನಿಲ್ಲಿಲ್ಲ. ಹಾಗೆ ಶ್ರೇಯು ನಾವು ಓಮಿನಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ನೋಡಿರಲಿಲ್ಲ. ಆದರೆ ಹೇಳಿದ್ದೆ, ನೋಡಿರಲಿಲ್ಲ ಅವನು. ಅಂತೂ ಇಂತೂ ಮನೆಗೆ ಬಂದು ತಲುಪಿದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಹರಸಾಹಸ ಮಾಡ್ದಂಗೆ ಆಯಿತು. ಹಾಗೆ ಅಂತೂ ಇಂತೂ ಮನೆಗೆ ಬಂದು ತಲುಪಿದ್ವಿ. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಇಲ್ಲಿಂದ ನೆಕ್ಸ್ಟ್ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನೋ ಅಥವಾ ನಾಳೆ ಬೆಳಗ್ಗೆಯಿಂದ ಮಾಡ್ತೀನೋ ಏನೋ ಅನ್ನೋದು ನನಗೂ ಗೊತ್ತಿಲ್ಲ. ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾಳೆ ಒಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.